ಸೈ ಕನ್ನಡ ಚಲನಚಿತ್ರದ ವಿಮರ್ಶೆ. ಸೈ ಚಿತ್ರವು 2005ರಲ್ಲಿ ಬಿಡುಗಡೆಯಾದ ಕನ್ನಡ ಭಾಷೆಯ ಆ್ಯಕ್ಷನ್ ಚಿತ್ರವಾಗಿದ್ದು, ಅರುಣ್ ಪ್ರಸಾದ್ ಪಿ.ಎ. ನಿರ್ದೇಶನದಲ್ಲಿ ಸುದೀಪ್ ಮತ್ತು ಕನಿಕಾ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಈ ಚಿತ್ರವು ಗುರುಕಿರಣ್ ಸಂಗೀತ ಸಂಯೋಜಿಸಿದ್ದಾರೆ ಮತ್ತು ಕವಿರಾಜ್ ವಿ. ಮನೋಹರ್ ಸಾಹಿತ್ಯ ಬರೆದಿದ್ದಾರೆ. ಈ ಚಿತ್ರವು ಜುಲೈ 1, 2005ರಂದು ಬಿಡುಗಡೆಯಾಯಿತು. ಈ ಚಿತ್ರವು ತಮಿಳು ಚಿತ್ರದ ದಿಲ್ ನ ರೀಮೇಕ್ ಆಗಿದೆ. ಈ ಚಿತ್ರವು ವಾಣಿಜ್ಯಿಕವಾಗಿ ವಿಫಲವಾಯಿತು. ಸೈ ನಿರ್ದೇಶಿಸಿದವರು ಅರುಣ್ ಪ್ರಸಾದ್ ಪಿ.ಎ. ಬರೆದವರು ರವಿ ಶ್ರೀವಾಸ್ತವ್. ಚಿತ್ರಕಥೆ ಬರೆದವರು ಅರುಣ್ ಪ್ರಸಾದ್ ಪಿ.ಎ. ಆಧರಿಸಿದೆ. ದಿಲ್ ನಿರ್ಮಿಸಿದವರು ಸುರೇಶ್ ಚೌಧರಿ, ವಿ. ಕುಪ್ಪಸ್ವಾಮಿ. ನಟಿಸುತ್ತಿದ್ದಾರೆ ಸುದೀಪ್ ಮತ್ತು ಕನಿಕಾ. ಛಾಯಾಗ್ರಹಣ ಶ್ರೀ ವೆಂಕಟೇಶ್. ಸಂಪಾದಿಸಿದವರು ಜೆ. ಎಸ್. ಹರ್ಷ. ಸಂಗೀತ ನೀಡಿದವರು ಗುರುಕಿರಣ್. ನಿರ್ಮಾಣ ಕಂಪನಿ ಸೂಪರ್ ಗುಡ್ ಕಂಬೈನ್ಸ್. ಬಿಡುಗಡೆ ದಿನಾಂಕ ಜುಲೈ 1, 2005. ದೇಶ ಭಾರತ. ಭಾಷೆ ಕನ್ನಡ. ಪಾತ್ರವರ್ಗ ಚಕ್ರಿ ಪಾತ್ರದಲ್ಲಿ ಸುದೀಪ್, ರೇಣುಕಾ ರೇಣು ಪಾತ್ರದಲ್ಲಿ ಕನಿಕಾ, ಚಕ್ರಿ ತಂದೆಯಾಗಿ ಶ್ರೀನಾಥ್, ಚಕ್ರಿ ತಾಯಿಯಾಗಿ ಸುಮಿತ್ರಾ, ಇನ್ಸ್ಪೆಕ್ಟರ್ ಮೊಸಳೆ ಪಾತ್ರದಲ್ಲಿ ಪಶುಪತಿ, ಶಿವಾಜಿಯಾಗಿ ಅವಿನಾಶ್, ಭ್ರಷ್ಟ ಸಚಿವನಾಗಿ ಸತ್ಯಜಿತ್, ಅರ್ಜುನ್ ಪಾತ್ರದಲ್ಲಿ ರಾಕೇಶ್ ನಟರಂಗ, ಎಂ. ಎಸ್. ಕೃಷ್ಣ ಪಾತ್ರದಲ್ಲಿ ಮಂಡ್ಯ ರಮೇಶ್, ಚಕ್ರಿ ಗೆಳೆಯನಾಗಿ ಬುಲೆಟ್ ಪ್ರಕಾಶ್, ಬಲರಾಮ್ ಉಮೇಶ್, ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮಂದೀಪ್ ರಾಯ್. ಉತ್ಪಾದನೆ ಚಂದು 2002 ಮತ್ತು ಕಿಚ್ಚ 2003 ಚಿತ್ರಗಳ ನಂತರ ಸುದೀಪ್ ಮತ್ತು ಪಿ.ಎ. ಅರುಣ್ ಪ್ರಸಾದ್ ಅವರ ಮೂರನೇ ಸಹಯೋಗ ಸೈ ಚಿತ್ರವಾಗಿದೆ. ತಮಿಳು ನಟ ಪಶುಪತಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡುವ ಮೂಲಕ ಪ್ರತಿಸ್ಪರ್ಧಿಯ ಪಾತ್ರವನ್ನು ನಿರ್ವಹಿಸುತ್ತಿದ್ದಾರೆ. ಧ್ವನಿಪಥ ಚಂದು 2002 ನಂತರ ಎರಡನೇ ಬಾರಿಗೆ ಸುದೀಪ್ ಮತ್ತು ಪಿ.ಎ. ಅರುಣ್ ಪ್ರಸಾದ್ ಅವರೊಂದಿಗೆ ಗುರುಕಿರಣ್ ಈ ಧ್ವನಿಪಥವನ್ನು ಸಂಯೋಜಿಸಿದ್ದಾರೆ. ಆನಂದ್ ಆಡಿಯೋ ಮೂಲಕ ಧ್ವನಿಪಥವನ್ನು ಬಿಡುಗಡೆ ಮಾಡಲಾಯಿತು. ಸೈ ಕನ್ನಡ ಚಲನಚಿತ್ರದ ರಿವ್ಯೂ ಅಥವಾ ವಿಮರ್ಶೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮುಂದಿನದಾಗ ಮತ್ತೆ ಸಿಗೋಣ. ಎಲ್ಲರಿಗೂ ನಮಸ್ಕಾರ.